ಎಲ್ಲರಿಗೂ ನಮಸ್ಕಾರ. ಸೀರೀಸ್ ಗೆದ್ದಾಯಿತು ಆಸ್ಟ್ರೇಲಿಯಾ 2-0ದಲ್ಲಿ ಇವಾಗ ಮುನ್ನಡೆಯಲ್ಲಿದ್ದಾರೆ. ಇವತ್ತು ನಡೆದ ಪಂದ್ಯದಲ್ಲೂ ಕೂಡ ಭರ್ಜರಿಯಾಗಿ ವಿನ್ ಆಗಿದ್ದಾರೆ. ಕೊನೆಯಲ್ಲಿ ಸ್ವಲ್ಪ ಫೈಟ್ ಬಂದಿತ್ತು ಭಾರತದಿಂದ, ಸೊ ಕ್ಲೋಸ್ ಹೋಗಿದ್ರು. ಸೊ ರನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ವಿನ್ ಆಗ್ತಾಯಿದ್ರು. ಒಂದು 20 ರನ್ಸ್ ಏನೋ ಶಾರ್ಟ್ ಆಯಿತು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿನ್ ಆಗ್ತಾಯಿದ್ರು. ಕೊನೆಯಲ್ಲಿ ಅದ್ಭುತವಾದ ಫೈಟ್ ಬ್ಯಾಕ್ ಬಂದಿತ್ತು ಭಾರತದ ಬೌಲರ್ಸ್ ಕಡೆಯಿಂದ, ಅದು ಸಾಕಾಗೋದಿಲ್ಲ. ಸೊ ಆದರೂ ಕೂಡ 8 ವಿಕೆಟ್ ತೆಗೆದಿದ್ರು. 2 ವಿಕೆಟ್ಗಳ ಜಯದೊಂದಿಗೆ ಸೀರೀಸ್ನಲ್ಲಿ ವಿನ್ ಆಗಿದ್ದಾರೆ. ಹಾಗೆಯೇ 2-0 ಮುನ್ನಡೆಯನ್ನು ಕೂಡ ಹೊಂದಿದ್ದಾರೆ. ಇನ್ನೂ ಒಂದು ಮ್ಯಾಚ್ ಇದೆ. ಸೊ ಈ ಮ್ಯಾಚ್ನಲ್ಲಿ ಏನೇನಂತ ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮತ್ತೊಮ್ಮೆ ಟಾಸ್ ಸೋಲ್ತಾರೆ ಶುಭ್ಮನ್ ಗಿಲ್. ಟಾಸ್ ಗೆದ್ದ ಮಾರ್ಚ್ ಮತ್ತೊಮ್ಮೆ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಮತ್ತೆ ಕೊಲ್ಯಾಪ್ಸ್ ಸ್ಟಾರ್ಟಿಂಗ್ನಲ್ಲೇ ಟ್ರಬಲ್ ಅನುಭವಿಸ್ತಾರೆ ಭಾರತ. ಸೊ ಹೆಜಲ್ವುಡ್ ಅವರು ಬೆಂಕಿ ಸ್ಪೆಲ್ ಹಾಕಿದ್ರು ಅಂತಲೇ ಹೇಳ್ಬೋದು. ಸೊ ಸ್ಲೋ ಸ್ಟಾರ್ಟ್ ಬಂತು ಭಾರತಕ್ಕೆ. ಶುಭ್ಮನ್ ಗಿಲ್ ಬೇಗ ಔಟ್ ಆಗ್ತಾರೆ. ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆಗ್ತಾರೆ. ಝೇವಿಯರ್ ಬಾಟ್ಲೆಟ್ ಒಂದೇ ಓವರ್ನಲ್ಲಿ 2 ವಿಕೆಟ್ ಪಡಿತಾರೆ. ವಿರಾಟ್ ಕೊಹ್ಲಿ ಇನ್ಫ್ಯಾಕ್ಟ್ ಬ್ಯಾಕ್ ಟು ಬ್ಯಾಕ್ ಡಕ್ ಹೊಡಿತಾರೆ. ಫಸ್ಟ್ ಟೈಮ್ ಅಂತ ಇದು ODI ಕರಿಯರ್ನಲ್ಲೇ ಆಗಿದ್ದು. ಸೊ ಈ ಥರ ನೋಡೋಕ್ಕೆ ತುಂಬಾ ಬೇಜಾರಾಗುತ್ತೆ ಗುರು. ಸೊ ನೋಡೋಣ ಇನ್ನೊಂದು ಪಂದ್ಯ ಇದೆ, ಅದರಲ್ಲಾದರೂ ಕೊಹ್ಲಿ ಕಮ್ಬ್ಯಾಕ್ ಮಾಡ್ತಾರಾ ಅಂತ. ಸೊ ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ರೋಹಿತ್ ಶರ್ಮಾ ಮತ್ತು ಶ್ರೇಯಸ್ ಅಯ್ಯರ್ ಪಾರ್ಟ್ನರ್ಶಿಪ್ ನೆರವಾಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಕೊಂಡು ಆಡ್ತಾರೆ. ರೋಹಿತ್ ಶರ್ಮಾ ಎಷ್ಟು ನೋಡ್ಕೊಂಡು ಆಡಿದ್ದು ಈ ಟೈಮ್ನಲ್ಲಿ ನಾವು ನೋಡೇ ಇರಲಿಲ್ಲ. ಸೊ ಸ್ಟ್ರಗಲ್ ಮಾಡ್ತಾರೆ. ಹೆಜಲ್ವುಡ್ ಅವರು ಬೆಂಕಿ ಸ್ಪೆಲ್ ಹಾಕಿದ್ರು ಅಂತ ಆವಾಗಲೇ ಮೆನ್ಷನ್ ಮಾಡಿದೆ. ಅದೇ ಹೆಜಲ್ವುಡ್ ಅವರು ರೋಹಿತ್ ಶರ್ಮಾ ಅವ್ರಿಗೆ ಕಾಟ ಕೊಟ್ಟಿದ್ದು ಇನ್ಫ್ಯಾಕ್ಟು. ಸೊ ಅದ್ಭುತವಾಗಿ ಹಾಕಿದ್ರು ಸ್ಟಾರ್ಟಿಂಗಿಂದನೂ. ಸೊ ಹೀಗೆ ನೋಡ್ಕೊಂಡು ಆಡ್ತಾರೆ ರೋಹಿತ್ ಶರ್ಮಾ ಅವರು. ಇನಿಷಿಯಲಿ ಸ್ವಲ್ಪ ಮೂಮೆಂಟ್ ಇರುತ್ತೆ. ಹೆಜಲ್ವುಡ್ಗಂತೂ 50ನೇ ಓವರ್ ಬಂದ್ರೂ ಮೂಮೆಂಟ್ ಸಿಗುತ್ತಪ್ಪ, ಆ ಲೆವೆಲ್ ಬೌಲಿಂಗ್ ಅವ್ರದ್ದು. ಸೊ ಅದನ್ನು ಚೆನ್ನಾಗಿ ನೋಡಿಕೊಂಡು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಸ್ಲೋ ಅಂತಲೇ ಅನಿಸ್ತು, ಆಮೇಲೆ ಆಕ್ಸಲರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೋಹಿತ್ ಶರ್ಮಾ ಮತ್ತು ಅಯ್ಯರ್ ಇಬ್ಬರು ಕೂಡ. ಸೊ ರೋಹಿತ್ ಶರ್ಮಾ ಒಂದೆರಡು ಪುಲ್ ಶಾಟ್ ಮೂಲಕ 6 ಹೊಡೆದು ಸ್ಟಾರ್ಟ್ ಮಾಡಿದ್ರೆ ಹೊಡೆಯೋದನ್ನು ಶ್ರೇಯಸ್ ಅಯ್ಯರ್ ಆ್ಯಸ್ ಯೂಶ್ವಲ್ ಗ್ಯಾಪ್ಸ್ನ ಹುಡುಕಿ 4 ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಆಗುತ್ತೆ ಇದು. ಸೊ 118 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು. ಇದನ್ನು ಎಂಡ್ ಮಾಡಿದ್ದು ಮಿಚೆಲ್ ಸ್ಟಾರ್ಕ್. ರೋಹಿತ್ ಶರ್ಮಾ ಅವರ ವಿಕೆಟನ್ನು ಪಡಿತಾರೆ. ಅದಾದ ಬಳಿಕ ಅಕ್ಷರ್ ಮತ್ತು ಅಯ್ಯರ್ ಅವರಿಂದ ಕೊಂಚ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾಯಿತ್ತು. ಅದನ್ನು ಬ್ರೇಕ್ ಮಾಡಿದ್ದು ಅಂದರೆ ಜಾಂಪ. ಸೊ ಆಸೆ ತೋರಿಸಿ ಔಟ್ ಮಾಡಿದ್ರು. ಟಾಸ್ ಅಪ್ ಡೆಲಿವರಿ ಹಾಕಿ ಬೌಲ್ಡ್ ಮಾಡ್ತಾರೆ ಶ್ರೇಯಸ್ ಅಯ್ಯರ್ ಅವ್ರನ್ನ. 61 ರನ್ ಗಳಿಸಿ ಔಟ್ ಆಗ್ತಾರೆ ಶ್ರೇಯಸ್ ಅಯ್ಯರ್. ಸೊ ಅದಾದ ಬಳಿಕ ಬ್ಯಾಟಿಂಗ್ ಸ್ವಲ್ಪ ಕೊಲ್ಯಾಪ್ಸ್ ಆಯಿತು ಅಂತಲೇ ಹೇಳ್ಬೋದು. ರಾಹುಲ್ ಬೇಗ ಔಟ್ ಆಗ್ತಾರೆ. ಹಾಗೆಯೇ ವಾಷಿಂಗ್ಟನ್ ಸುಂದರ್ ಕೂಡ ಬೇಗ ಔಟ್ ಆಗ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ ಹಾಗೆಯೇ ಇನ್ನು ಅಕ್ಷರ್ ಪಟೇಲ್ ಚೆನ್ನಾಗಿ ಆಡಿದ್ರು ಇನ್ಫ್ಯಾಕ್ಟು. ಸೊ ಒಂದು ಕಡೆ ಸಖತ್ತಾಗಿ ಆಡ್ತಾಯಿದ್ರು ಅಕ್ಷರ್ ಪಟೇಲ್. ಅವರು ಕೂಡ ಜಾಂಪನೇ ಔಟ್ ಮಾಡಿದ್ದು. 44ಕ್ಕೆ ಔಟ್ ಆಗ್ತಾರೆ ಅಕ್ಷರ್ ಪಟೇಲ್. ಸೊ ಕೊನೆಗೆ ಸ್ವಲ್ಪ ನೆರವಾಗ್ತಾರೆ ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಕೂಡ ಕಲೆ ಆಗ್ತಿರಲಿಲ್ಲ ಭಾರತ. 264 ರನ್ನನ್ನು ಕೊನೆಗೆ ಕಲೆ ಹಾಕ್ತಾರೆ. ಸೊ ಹರ್ಷಿತ್ ರಾಣಾ 24 ರನ್ ಹೊಡೆದ್ರೆ ಹರ್ಷದೀಪ್ 13 ರನ್ ಹೊಡಿದ್ದಾರೆ. ಇಂಪಾರ್ಟೆಂಟ್ ಕ್ಯಾಮಿಯೋ ಆಗುತ್ತೆ ಇದು. ಸೊ ಕೊನೆಯದಾಗಿ ಬಂದಂಥ ಪಾರ್ಟ್ನರ್ಶಿಪ್ ಇದು. 32 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಇದರೊಂದಿಗೆ 264 ಕಾಂಪಿಟೇಟಿವ್ ಮೊತ್ತವನ್ನು ಕಲೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಭಾರತ. ಸೊ ಭಾರತದಿಂದನೂ ಕೂಡ ಅತ್ಯುತ್ತಮ ಬೌಲಿಂಗ್ ಬರುತ್ತೆ. ಸಿರಾಜ್ ಮತ್ತು ಹರ್ಷದೀಪ್ ಓಪನಿಂಗ್ ಸ್ಪೆಲ್ ಬೆಂಕಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದರೊಂದಿಗೆ ವಿಕೆಟ್ ಕೂಡ ಸಿಗುತ್ತೆ. ಮಾರ್ಷ್ ಅವರ ವಿಕೆಟ್ ಸಿಗುತ್ತೆ. ಸೊ ಸ್ಟ್ರಗಲ್ ಮಾಡಿದರು ಮಾರ್ಷು ಥ್ರೂ ಔಟ್ ದ ಇನ್ನಿಂಗ್ಸು. ಸೊ 11 ರನ್ ಗಳಿಸಿ ಮಾರ್ಷ್ ಹರ್ಷದೀಪ್ ಅವ್ರಿಗೆ ಔಟ್ ಆಗ್ತಾರೆ. ಅದಾದ ಬಳಿಕ ಡೇಂಜರಸ್ ಆಗಿ ಕಾಣ್ತಿದ್ದ ಹೆಡ್ ಕೂಡ 28 ರನ್ ಗಳಿಸಿ ಹರ್ಷಿತ್ ರಾಣಾ ಅವ್ರಿಗೆ ಔಟ್ ಆಗ್ತಾರೆ. ಸೊ ಇದರೊಂದಿಗೆ ಸ್ಟ್ರಗಲ್ ಆಯಿತು ಆಸ್ಟ್ರೇಲಿಯಾ ಕಡೆಯೂ ಕೂಡ. 54ಕ್ಕೆ 2 ವಿಕೆಟ್ ಕಳೆದುಕೊಂಡಿದ್ದರು. ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಬೇಕಿತ್ತು. ಮ್ಯಾಥ್ಯೂ ರ್ಯಾನ್ಶೋ ಮತ್ತು ಶಾರ್ಟ್ ಅವರಿಂದ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂತು. ಸೊ 55 ರನ್ಗಳ ಪಾರ್ಟ್ನರ್ಶಿಪ್ ಬಂತು ಇವರಿಬ್ಬರ ನಡುವೆ. ಇನ್ನೇನು ಚೆನ್ನಾಗಾಗ್ತಿದೆ ಅನ್ನೋಷ್ಟರಲ್ಲಿ ಅಕ್ಷರ್ ಪಟೇಲ್ ಬ್ರೇಕ್ ಥ್ರೂ ಕೊಡ್ತಾರೆ. ರ್ಯಾನ್ಶೋ ಅವರನ್ನು ಔಟ್ ಮಾಡ್ತಾರೆ, ಬೌಲ್ಡ್ ಮಾಡ್ತಾರೆ. ಸೊ ಇದರೊಂದಿಗೆ ಮತ್ತೊಮ್ಮೆ ಭಾರತಕ್ಕೆ ಆಸೆ ಸಿಗಿರುತ್ತೆ ಅಂತಲೇ ಹೇಳ್ಬೋದು. ಅಲೆಕ್ಸ್ ಕ್ಯಾರಿ ಅವ್ರನ್ನೂ ಕೂಡ ಬೇಗನೆ ಔಟ್ ಮಾಡ್ತಾರೆ. ಸೊ ಇದರೊಂದಿಗೆ 132ಕ್ಕೆ 4 ವಿಕೆಟ್ ಕಳೆದುಕೊಳ್ತಾರೆ ಆಸ್ಟ್ರೇಲಿಯಾ. ಸೊ ಶಾರ್ಟ್ ಚೆನ್ನಾಗಿ ಆಡಿ ಅರ್ಧಶತಕ ಕೂಡ ಪೂರ್ಣಗೊಳಿಸ್ತಾರೆ. ಸೊ ಶಾರ್ಟ್ ಮತ್ತು ಕಾನ್ಲೆ ಅವರಿಂದ ಅದ್ಭುತಮ ಪಾರ್ಟ್ನರ್ಶಿಪ್ ಬರುತ್ತೆ. ಅದಕ್ಕೂ ಮೊದಲು ಒಂದೆರಡು ಕ್ಯಾಚ್ ಡ್ರಾಪ್ ಆಯಿತು ಶಾರ್ಟ್ ಅವ್ರದ್ದು. ಸೊ ಇದೇ ಕಾಸ್ಟ್ ಆಯಿತು ಭಾರತಕ್ಕೆ ಅಂತಲೇ ಹೇಳ್ಬೋದು. ಸಿರಾಜ್ ಅವರು ಬಿಟ್ಟಿದ್ದು ತುಂಬಾ ಈಸಿ ಕ್ಯಾಚ್ ಆಗಿತ್ತು ಇನ್ಫ್ಯಾಕ್ಟು. ಸೊ ಅದನ್ನೇನಾದರೂ ತೊಗೊಂಡಿದ್ರೆ ಖಂಡಿತವಾಗ್ಲೂ ಕಾನ್ಲೆ ಅವರ ಮೇಲೆ ಆವಾಗಲೇ ಪ್ರೆಷರ್ ಬೀಳ್ತಾಯಿತ್ತು. ಅಷ್ಟು ಫ್ರೀಯಾಗಿ ಅವರು ಆಡೋದಕ್ಕೆ ಆಗ್ತಾಯಿರಲಿಲ್ಲ. ಶಾರ್ಟ್ ಕೂಡ ಚೆನ್ನಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕಾನ್ಲೆ ಕೂಡ ಸಖತ್ತಾಗಿ ಆಡ್ತಾರೆ. ಸೊ ಡೆಡ್ಲಿಯೆಸ್ಟ್ ಪಾರ್ಟ್ನರ್ಶಿಪ್ ಆಯ್ತಿದ್ದು ಅಂತಲೇ ಹೇಳ್ಬೋದು. 59 ರನ್ ಪಾರ್ಟ್ನರ್ಶಿಪ್ ಆಯಿತು ಇದು. ಕೇವಲ 54 ಬಾಲ್ನಲ್ಲಿ 55 ರನ್ಗಳ ಪಾರ್ಟ್ನರ್ಶಿಪ್ ಬಂತು ಇದು. ಸೊ ಇದಕ್ಕಿಂತಲೂ ಡೆಡ್ಲಿ ಪಾರ್ಟ್ನರ್ಶಿಪ್ ಆಗಿದ್ದು ಅಂದರೆ ಓವನ್ ಮತ್ತು ಕಾನ್ಲೆ ಅವ್ರದ್ದು. ಸೊ ಓವನ್ ಮತ್ತು ಕಾನ್ಲೆ ಅವರ ಪಾರ್ಟ್ನರ್ಶಿಪ್ ಸಖತ್ ಡೆಡ್ಲಿ ಆಯಿತು ಭಾರತ ತಂಡಕ್ಕೆ ಅಂತಲೇ ಹೇಳ್ಬೋದು. ಓವನ್
ಹೊಡಿಬಡಿ ಆಟ ಆಡಿದ್ರು. 23 ಬಾಲ್ನಲ್ಲೇ 36 ಹೊಡೆದ್ಬಿಟ್ರು. ಸೊ ಇಲ್ಲೇ ಇಕ್ವೇಷನನ್ನು ಚೇಂಜ್ ಮಾಡಿಬಿಟ್ರು. ಸೊ ಸುಲಭ ಜಯ ಸಿಗುತ್ತೆ ಆಸ್ಟ್ರೇಲಿಯಾಕ್ಕೆ ಅನ್ನುವಷ್ಟರಲ್ಲಿ ಭಾರತದ ಬೌಲರ್ಸ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮೊದಲು ಓವನ್ ಔಟ್ ಆದರೆ ಅದಾದಮೇಲೆ ಬಾರ್ಟ್ಲೆಟ್ ಔಟ್ ಆಗ್ತಾರೆ. ಇನ್ನೇನು ಜಾಸ್ತಿ ರನ್ಸ್ ಬೇಡ ಅನ್ನೋಷ್ಟರಲ್ಲಿ 3 ವಿಕೆಟ್ ಆಗಲೇ ಪಟ ಕಳ್ಕೊಂಡ್ಬಿಡ್ತಾರೆ ಆಸ್ಟ್ರೇಲಿಯಾ. 5 ರನ್ ಬೇಕಾಗಿರುತ್ತೆ, 2 ವಿಕೆಟ್ ಇರುತ್ತೆ. ಸೊ 2 ಬ್ಯಾಕ್ ಟು ಬ್ಯಾಕ್ 2 ಹಾಗೆಯೇ ಒಂದು ಸಿಂಗಲ್ ಹೊಡೆಯೋ ಮುಖಾಂತರ ಕಾನ್ಲೆನೇ ಮ್ಯಾಚ್ ವಿನ್ ಮಾಡಿಸ್ಕೊಡ್ತಾರೆ. ಎಂಥ ಯಂಗ್ಸ್ಟರ್ ಇವರು. ಸೊ ಸಖತ್ ಬ್ಯಾಟಿಂಗ್ ಅಬಿಲಿಟಿನ ತೋರಿಸ್ತಾ ಇದ್ದಾರೆ. ಸೊ ಒಳ್ಳೆ ಫೈಂಡ್ ಆಗುತ್ತೆ ಆಸ್ಟ್ರೇಲಿಯಾ ತಂಡಕ್ಕೆ ಖಂಡಿತವಾಗ್ಲೂ. ಸೊ ಭಾರತಕ್ಕಂತೂ ಥ್ರೆಟ್ ಆಗಿಬಿಟ್ರು ಈ ಮ್ಯಾಚ್ನಲ್ಲಿ ಅಂತಲೇ ಹೇಳ್ಬೋದು. ಸೊ ವಿನ್ ಆಗ್ಬೋದಿತ್ತು, ಇನ್ನೊಂದು 20 ರನ್ ಹೊಡೆದಿದ್ರೆ, ಇಲ್ಲ ಅಂತ ಹೇಳಿದ್ರೆ 1-2 ಕ್ಯಾಚನ್ನು ಹಿಡಿದಿದ್ರೆ ಖಂಡಿತವಾಗ್ಲೂ ವಿನ್ ಆಗ್ತಾಯಿದ್ದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಒಳ್ಳೆ ಎಫರ್ಟ್ಸ್ ಹಾಕಿದ್ರು. ಈ ಸೀರೀಸ್ ಹೋಯಿತು ಇವಾಗ ಭಾರತದಿಂದ. ಸೊ ಅಟ್ಲೀಸ್ಟ್ ಕೊನೆಯ ಪಂದ್ಯದಲ್ಲಾದರೂ ಗೆದ್ದು 2-1 ಎಂಡ್ ಆಗಲಿ ಈ ಸೀರೀಸ್ ಅಂತ ಆಶಿಸೋಣ. ಸೊ ಬಿಗ್ ಸೀರೀಸ್ ಬರೋದಕ್ಕಿದೆ, ಇನ್ನು T20 ಸೀರೀಸ್ ಕೂಡ ಬಾಕಿ ಇದೆ. ಸೊ ಅದರಲ್ಲಾದರೂ ವಿನ್ ಆಗಬೇಕು ಭಾರತ ತಂಡ. ಸೊ ಥ್ಯಾಂಕ್ ಯು. ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.